ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋದು ಚಿಕನ್ ಗಿಜಾರ್ಡ್ ಸುಕ್ಕ. ನಾನಿಲ್ಲಿ 1 kg ಚಿಕನ್ ಗಿಜಾರ್ಡ್ನ ತೊಗೊಂಡಿದ್ದೇನೆ. ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಗಿಜಾರ್ಡ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 ಆನಿಯನ್ ಮತ್ತು 1 ಟೊಮೆಟೊನ ತೊಗೊಂಡಿದ್ದೇನೆ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನೆಕ್ಸ್ಟ್ ಕಟ್ ಮಾಡಿಕೊಂಡ ಗಿಜಾರ್ಡ್ನ ನಾವು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಸ್ಲೈಸ್ಡ್ ಆನಿಯನ್ ಮತ್ತು ಟೊಮೆಟೊನ ಆ್ಯಡ್ ಮಾಡ್ತಿದ್ದೇನೆ. 1.5 ಸ್ಪೂನು ಸಾಲ್ಟ್ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಬೇಕು. ಇದಾದಮೇಲೆ ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕುಕ್ಕರಲ್ಲಿ 1 ವಿಸಿಲ್ ಹಾಕಬೇಕು. ನೆಕ್ಸ್ಟ್ 1 ವಿಸಿಲ್ ಅಥವಾ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಬಾಯ್ಲ್ ಆದಮೇಲೆ ಸ್ವಲ್ಪ ಮಸ್ಟರ್ಡ್ ಹಾಕಬೇಕು. ಆದಮೇಲೆ ಸ್ಲೈಸ್ಡ್ ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ತಿದ್ದೇನೆ. ಸೊ ಇದರ ರಾ ಸ್ಮೆಲ್ ಹೋಗಿ ಆದಮೇಲೆ ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಲೀಫ್ನ ಆ್ಯಡ್ ಮಾಡ್ತಿದ್ದೇನೆ. ಆದಮೇಲೆ ಕರಿ ಲೀವ್ಸ್ನ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಗ್ರೀನ್ ಚಿಲ್ಲಿನ 2 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಿದ್ದೇನೆ ನೋಡಿ. ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿದೆ. ಅದಾದಮೇಲೆ 3 ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ. ಮತ್ತಲ್ಲಿ ಸ್ವಲ್ಪ ಕೊರಿಯಂಡರ್ ಪೌಡರ್ ಮತ್ತು ಜೀರಾ ಪೌಡರ್ ಮತ್ತು 1 ಸ್ಪೂನ್ ಗರಂ ಮಸಾಲ ಸ್ಪೂನಲ್ಲಿ ಆ್ಯಡ್ ಮಾಡಿದ್ದು. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕುಕ್ ಮಾಡಿಕೊಂಡ ಗಿಜಾರ್ಡ್ನ ಆ್ಯಡ್ ಮಾಡ್ತಿದ್ದೇನೆ ವಿತ್ ವಾಟರ್. ಅದರ ನೀರನ್ನು ನಾವು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಐ ಫ್ಲೇಮಲ್ಲಿ ನೀರು ಡ್ರೈ ಆಗೋ ತನಕ ಬಾಯ್ಲ್ ಮಾಡಬೇಕು. ಸ್ವಲ್ಪ ಡ್ರೈ ಆದಮೇಲೆ ನಾನು ಸ್ವಲ್ಪ ಗ್ರೇಟೆಡ್ ಕೊಕೊನೆಟ್ನ ಆ್ಯಡ್ ಮಾಡ್ತಿದ್ದೇನೆ. ಇದಾದಮೇಲೆ ಲೋ ಫ್ಲೇಮಲ್ಲಿ ನಾವು ಸುಕ್ಕ ಆಗೋ ತನಕ ಕುಕ್ ಮಾಡಬೇಕು. ನೋಡಿ, ಇವಾಗ ಚಿಕನ್ ಗಿಜಾರ್ಡ್ ಸುಕ್ಕ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೆಲ್ದಿ.